ಹಂಗೆ ಒಳ್ಳೆ ಕುದುರೆ ನುಗ್ದಂಗೆ ನುಗ್ಗುತ್ತೆ ಗಾಡಿ. ತುಂಬ ಇಷ್ಟ ಆಯ್ತು. ಎಲೆಕ್ಟ್ರಿಕ್ ಬೈಕ್ ಅನ್ನೋ ಫೀಲಿಂಗ್ ಅಂತೂ ನಿಜವಾಗ್ಲೂ ಇಲ್ಲ ಗುರು. ಆ್ಯಕ್ಚುಲಿ ನನ್ನ ಒಂದು ಜೆನ್ಯೂನ್ ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಗೆ ಹೇಳ್ತಿರೋದು ಏನಪ್ಪ ಅಂತಂದರೆ IP67 ರೇಟೆಡ್ ಆಗಿರುತ್ತೆ. ಈ ಒಂದು ಡಿಜಿಟಲ್ ಮೀಟ್ರನ್ನು ಕೊಟ್ಟಿರೋವಂಥದ್ದು ಫುಲ್ ಮೆಟಲ್ ಗುರು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಸತೀಶ್ ಕನ್ನಡಿಗ. ಇವತ್ತು ನಮ್ಮ ಹತ್ರ ಇದೆ ಬಡವರ ಬಂಧು. ಸೊ ಆ್ಯಕ್ಚುಲಿ ಬಡವರ ಬಂಧು ಅಂತ ನಿಜವಾಗ್ಲೂ ಇದು ಕೇಳಲೇಬೇಕು. ಯಾಕೆ ಅಂತಂದರೆ ಈ ಒಂದು ಎಲೆಕ್ಟ್ರಿಕ್ ಆಟೋ ನಿಮಗೆ 170 ಕಿಲೋಮೀಟರ್ ಮೈಲೇಜನ್ನು ಕೊಡ್ತಿರೋ ಅಂಥದ್ದು. ಸೊ ನಾನು ಇಲ್ಲಿವರೆಗೂ ನೋಡಿರೋ ಆಟೋ ಮತ್ತು ವೀಡಿಯೋ ಮಾಡಿರೋ ಆಟೋ ಯಾವುದು ಕೂಡ ಇಷ್ಟೊಂದು ಮೈಲೇಜನ್ನು ಕೊಡ್ತಿಲ್ಲ. ಸೊ ಹಂಗಾಗಿ ನಾನು ಈ ವಿಡಿಯೋ ಮಾಡಲೇಬೇಕು ಅಂತೇಳಿ ಇವತ್ತು ಬಂದಿರೋ ಅಂಥದ್ದು. ಸೊ ಯಾವ ಆಟೋನಪ್ಪ ಇದು ಅಂತ ನೀವು ನೋಡ್ತಿದ್ರೆ ಇಲ್ಲಿ ಕಾಣಿಸ್ತಿದೆ. ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದನ್ನು. ಸೊ ನಮ್ಮ ಹೆಮ್ಮೆಯ ನಮ್ಮ ಒಂದು ಇಂಡಿಯನ್ ಬ್ರ್ಯಾಂಡ್ನ ಬಜಾಜ್ ಆಟೋ. ಸೊ ಅದರಲ್ಲೂ ಬಜಾಜ್ EV ಆಟೋ. ಇಷ್ಟು ದಿವಸ ನೀವು ನೋಡ್ತಿದ್ರಿ ಬಜಾಜ್ ಆಟೋನ ಜಸ್ಟ್ ಡೀಸೆಲ್ ಆಟೋ ಇರ್ಬೋದು ಅಥವಾ CNG ಆಟೋ ಇರ್ಬೋದು. ಇವತ್ತು ನಿಮ್ಮ ಮುಂದೆ ಇದೆ ಬಜಾಜ್ನ EV ಆಟೋ. ಸೊ ಇದರ ಒಂದು ರಿವ್ಯೂವನ್ನು ನಾನು ಇವತ್ತು ನಿಮಗೆ ಮಾಡ್ತಿದ್ದೇನೆ. ಈ ಒಂದು ಬಜಾಜ್ ಆಟೋದಲ್ಲಿ 2 ಥರ ಆಟೋನ ಬಿಟ್ಟಿದ್ದಾರೆ. ಒಂದು ಪ್ಯಾಸೆಂಜರ್ ಆಟೋ ಮತ್ತು ಇನ್ನೊಂದು ಕಾರ್ಗೋ ಆಟೋ. ಕಾರ್ಗೋ ಆಟೋ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು, ಕಾಣಿಸ್ತಿದೆ. ಹೊರಗಡೆ ಇದೆ, ನಿಮಗೆ ಆಟೋನ ತೋರಿಸ್ತೀನಿ. ಸೊ ಈ ಒಂದು ಆಟೋ ನಿಮಗೆ ಮೈಲೇಜನ್ನು ಸ್ವಲ್ಪ ಜಾಸ್ತಿ ಕೊಡುತ್ತೆ. ಜೊತೆಯಲ್ಲಿ ಇದು ನಿಮಗೆ ಪವರ್ ಕೂಡ ಜಾಸ್ತಿ ಇರುತ್ತೆ ಕಾರ್ಗೋದಲ್ಲಿ. ಸೊ ಇದರ ಮೈಲೇಜ್ ನಿಮಗೆ ಇಲ್ಲೇ ಹಾಕಿದ್ದಾರೆ, ನೀವು ನೋಡ್ತಿರ್ಬೋದು 183 ಕಿಲೋಮೀಟರ್ಸ್ ಮೈಲೇಜು. ಸೊ ಈ ಆಟೋ ನಿಮಗೆ ಆನ್-ರೋಡ್ ಪ್ರೈಸ್ ಎಷ್ಟಕ್ಕೆ ಸಿಗ್ತಿದೆ ಅಂತ ಹೇಳೋದಾದರೆ 3,60,000ಕ್ಕೆ ನಿಮಗೆ ಆನ್-ರೋಡಲ್ಲಿ ಸಿಗ್ತಿದೆ. ಸೊ ಇವತ್ತು ನಾನು ಬಂದಿರುವಂಥ ಶೋರೂಮು ಕ್ಯೂರಾಸ್ ಮೋಟಾರ್ಸ್ ಬಜಾಜ್ ಅವ್ರದ್ದು. ಸೊ ಗೊರಗುಂಟೆಪಾಳ್ಯದಲ್ಲಿ ಇರುವಂಥದ್ದು. ಸೊ ಇಲ್ಲಿ ನಿಮಗೆ ಆನ್-ರೋಡ್ ಪ್ರೈಸು 3,60,000ಕ್ಕೆ ಸಿಗ್ತದೆ. ಆಲ್ಮೋಸ್ಟ್ ಎಲ್ಲ ಕಡೆಯೂ ಇಷ್ಟೇ ರೇಂಜಿಗೆ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ EV ಆಟೋಗೆ ಇದೇ ಶೋರೂಮ್ನವರೇ ನಿಮಗೆ ಲೋನನ್ನು ಮಾಡಿಸ್ಕೊಡ್ತಾರೆ. ಡಿಜಿಟಲ್ ಮೀಟ್ರನ್ನು ಕೊಟ್ಟಿರೋವಂಥದ್ದು ನೋಡ್ತಿದ್ದೀರಾ. ಸೊ ನೋಡಿ, ಚಾರ್ಜ್ ಇರೋದಕ್ಕೆ ಅಲ್ಲಿ ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತಲೂ ತೋರಿಸ್ತಿದೆ. 152 ಇದೆ. ಜೊತೆಯಲ್ಲಿ ನಿಮಗೆ ಇಲ್ಲಿ ಹೆಡ್ಲೈಟ್ಸು ಇದೆಲ್ಲ ಈ ಕಡೆ ಕೊಟ್ಟಿದ್ದಾರೆ. ಹ್ಯಾಂಡಲ್ ಈ ಥರ ನೋಡ್ಲಿಕ್ಕೆ ಸಿಗುತ್ತೆ. ಒಳಗಡೆಯಿಂದ ಅಂತೂ ತುಂಬ ಲಕ್ಸುರಿಯಾಗಿ ಬಿಲ್ಡ್ ಮಾಡಿದ್ದಾರೆ ಒಳಗಡೆ ಎಲ್ಲ. ಸೊ ಮತ್ತು ಇದೆಲ್ಲ ನಾರ್ಮಲ್ ನಿಮಗೆ ಯಾವ ಆಟೋಗೆ ಏನು ಬರ್ತಿತ್ತು ಅದೇ ಥರ ಬರ್ತಿದೆ. ಮತ್ತು ನೋಡಿ ಕಂಪನಿಯ ಒಂದು ಟಾಪ್ ಯಾವ ಥರ ಇರುತ್ತೆ. ಮತ್ತು ಸೀಟು ಬ್ಯಾಕ್ ರೆಸ್ಟ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ತುಂಬ ವೈಡಾಗಿರೋ ಅಂಥದ್ದು ಈ ಒಂದು ಆಟೋ. ತುಂಬ ಸ್ಪೇಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಿಮಗೆ ಬ್ಯಾಕ್ ಸೈಡು ತೋರಿಸ್ಲೇಬೇಕು. ಸೊ ಮುಂಚೆ ನಿಮಗೆ ಇಲ್ಲಿ ಇಂಜಿನ್ ಏನು ಬರ್ತಿತ್ತು ಆ ಜಾಗದಲ್ಲಿ ಇವಾಗ ಸ್ಪೇರ್ ವೀಲು ಮತ್ತು ಚಾರ್ಜರನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಲಿ ನಿಮ್ಗೆ ಇದರಲ್ಲಿ ಆನ್ಬೋರ್ಡ್ ಚಾರ್ಜರ್ ಇರುತ್ತೆ. ಜಸ್ಟ್ ಇದನ್ನು ಕ್ಯಾರಿ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇಲ್ಲಬೇಕಾದ್ರೂ ಚಾರ್ಜ್ ಹಾಕೋಬೋದಿರುತ್ತೆ. ಸೊ ಚಾರ್ಜಿಂಗ್ ಪಾಯಿಂಟ್ ಎಲ್ಲಿದೆಯಪ್ಪ ಅಂತಂದರೆ ನೋಡಿ, ಚಾರ್ಜಿಂಗ್ ಪಾಯಿಂಟ್ ಇರೋವಂಥ ಪ್ಲೇಸ್ ಇದು. ಸೊ ವೀಲ್ ಕೂಡ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಈ ಒಂದು ಗಾಡಿ ನಿಮಗೆ 8.9 ಕಿಲೋವ್ಯಾಟ್ನ ಬ್ಯಾಟರಿ ಪ್ಯಾಕ್ನೊಂದಿಗೆ ಬರುತ್ತೆ. ಜೊತೆಯಲ್ಲಿ ಖುಷಿ ವಿಷಯ ಏನಪ್ಪ ಅಂತಂದರೆ IP67 ರೇಟೆಡ್ ಆಗಿರುತ್ತೆ ಈ ಒಂದು ಕಂಪ್ಲೀಟ್ ಎಲೆಕ್ಟ್ರಿಕ್ ಯೂನಿಟ್ಟು, ಗಾಡಿ ಯೂನಿಟ್ಟು. ತುಂಬ ಒಳ್ಳೆಯ ವಿಷಯ. ಯಾಕೆ ಅಂತಂದರೆ ಮಳೆಯಲ್ಲಿ ಓಡಿಸ್ಬೇಕಾದ್ರೆ ನೀವು ಭಯ ಪಡೋ ಅವಶ್ಯಕತೆಯೇ ಇರಲ್ಲ. ಜೊತೆಯಲ್ಲಿ ಕಂಪನಿಯಿಂದ ನಿಮಗೆ 5 ವರ್ಷ ವಾರಂಟಿ ಬ್ಯಾಟ್ರಿ ಮತ್ತು ಮೋಟರ್ಗೆ 1,20,000 ಕಿಲೋಮೀಟರ್ ವಾರಂಟಿಯನ್ನು ಕಂಪನಿಯವರು ಕ್ಲೈಮ್ ಮಾಡ್ತಿದ್ದಾರೆ.
ನೋಡಿ ಇಲ್ಲಿ ಮೋಡ್ ಚೇಂಜ್ ಆಗುತ್ತೆ. ಗ್ರೀನ್ ಕಲರ್ ಇದ್ರೆ ಇಕೋ ಮೋಡು. ಒಳ್ಳೆ ಪವರನ್ನು ತೋರಿಸ್ತಿದೆ ಗಾಡಿ. ಸೊ ನೋಡಿ ಇವಾಗ ಹೋಗ್ತಾ ಇದ್ದೀವಿ, ಚೆಚ್ಕೊಂಡು ಹೋಗ್ಬಿಡೋದೆ. ಸೊ ನೋಡಿ ಎಷ್ಟೊಂದು ಪಿಕಪ್ ಸಕ್ಕತ್ತಾಗಿ ತಗೊಳುತ್ತೆ ನೋಡಿ. ಯಾವ ರೇಂಜಿಗೆ ಪಿಕಪ್ ಹೋಗ್ತಿದೆ. 31 ಕಿಲೋಮೀಟ್ರ್ 33 ಹೋಗ್ಬಿಡ್ತು ಗುರು. 35 ಅಣ್ಣ ಇರೋಣ ಒಂದು ನಿಮಿಷ. ಸೊ ನೋಡ್ತಿದ್ದೀರ ಅಲ್ವಾ, ಬ್ರೇಕ್ ಎಲ್ಲ ಒಂದು ಸ್ವಲ್ಪ ಅಷ್ಟೊಂದು ಕಂಡೀಷನ್ನಾಗಿ ಏನು ಹಿಡಿತಿಲ್ಲ, ನಾರ್ಮಲಾಗಿ ಹಿಡಿತಿದೆ, ಯಾಕೆಂದರೆ ಡಿಸ್ಕ್ ಬ್ರೇಕ್ ಇಲ್ವಲ್ಲ. ಸೊ ನಿಮಗೆ ಎಲೆಕ್ಟ್ರಿಕ್ ಬೈಕ್ ಅನ್ನೋ ಫೀಲಿಂಗ್ ಅಂತೂ ನಿಜವಾಗ್ಲೂ ಇಲ್ಲ ಗುರು. ಆ್ಯಕ್ಚುಲಿ ನನ್ನ ಒಂದು ಜೆನ್ಯೂನ್ ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಗೆ ಹೇಳ್ತಿರೋದು. ಸೊ ನೋಡಿ ಇವಾಗ ನಾನು ರಿವರ್ಸ್ ಹೋಗ್ತೀನಿ. ಏನಿಲ್ಲ, ರಿವರ್ಸ್ ಹಿಂಗೆ ಹಾಕ್ಕೊಟ್ರೆ ಮುಗೀತು. ಸೊ ನೋಡಿ ರಿವರ್ಸ್ಗೆ ಸೌಂಡ್ ಕೂಡ ಬರುತ್ತೆ. ಎಕ್ಸಲೇಟರ್ ಕೊಡ್ತೀನಿ. ಸೊ ಏನು ಕಾಣಿಸ್ತಿಲ್ಲ, ಆದರೂ ರಿವರ್ಸ್ ಅಂತೂ ಬಂದಿದ್ದಾಯಿತು, ಸಾಕು. ರಿವರ್ಸ್ ಹೋಗಿದ್ದು, ಇವಾಗ ಸ್ಟ್ರೈಟ್ ಹೋಗುವ ಗುರು. ಪಿಕಪ್ಪಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಿಲ್ಲ. ಪಿಕಪ್ಪು ನಾರ್ಮಲ್ ನಿಮಗೆ CNG ಆಟೋಗೆ ಯಾವ ಥರ ಪಿಕಪ್ ಕೊಟ್ಟಿದ್ದಾರೆ ಅದೇ ಪಿಕಪ್ಪನ್ನು ಕೊಟ್ಟಿರೋವಂಥದ್ದು ಇವರು. ನಾನಿವಾಗ ಮೋಡ್ ಚೇಂಜ್ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ಪವರ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ. ಇಷ್ಟೊತ್ತು ಇಕೋ ಮೋಡಲ್ಲಿ ನಾನು ಓಡಿಸ್ತಿದ್ದೆ, ಇವಾಗ ಪವರ್ ಮೋಡ್ಗೆ ಹಾಕ್ಕೊಂಡಿದ್ದೀನಿ. ಸೊ ನೋಡಿ ಪವರ್ ಮೋಡ್ ಯಾವ ಥರ ಹೋಗುತ್ತೆ ನೋಡಿ. ಪವರ್ ಮೋಡ್ ಯಾವ ಥರ ಹೋಗ್ತಿದೆ. ಸೊ ಆ್ಯಕ್ಚುಲಿ ಈ ಒಂದು ರೋಡಲ್ಲಿ ಗುರು ಜಾಸ್ತಿ ಸ್ಪೀಡೆಲ್ಲ ಓಡ್ಸೋಕ್ಕೆ ಆಗಲ್ಲ, ಹಾಗಾಗಿ ನಾನು ಜಾಸ್ತಿ ಸ್ಪೀಡ್ ಓಡ್ಸೋಕ್ಕೆ ಹೋಗ್ತಿಲ್ಲ. ಜೊತೆಯಲ್ಲಿ ಇವಾಗ ನಾವು ರೈಟ್ ತೊಗೊಬೇಕು. ಚಾರ್ಜ್ ಅಂತೂ ಫುಲ್ ಇದೆ, ಏನು ತೊಂದರೆ ಇಲ್ಲ. ಸೊ ಇವಾಗ ಆಪೋಸಿಟಲ್ಲೇ ಹೋಗ್ಬೇಕು ಗುರು, ಏನು ಮಾಡೋಕ್ಕಾಗಲ್ಲ ಗುರು. ಆರನ್ ಮಾತ್ರ ಸಖತ್ ಸೈಕ ಕೊಟ್ಬಿಟ್ಟವನೆ. ಆರನ್ ಅಂತೂ ಸಖತ್ ಇಷ್ಟ ಆಯ್ತು ನನಗಂತೂ. ನಾರ್ಮಲ್ ಆಟೋ ಓಡಿಸ್ದಂಗೆ ಆಗುತ್ತೆ. ಮತ್ತು ಪವರ್ ಮೋಡಲ್ಲಂತೂ ಸಖತ್ ಪವರ್ ಕೊಟ್ಟಿದ್ದಾರೆ. ಹಂಗೆ ಒಳ್ಳೆ ಕುದುರೆ ನುಗ್ದಂಗೆ ನುಗ್ಗುತ್ತೆ ಗಾಡಿ. ತುಂಬ ಇಷ್ಟ ಆಯಿತು. ಸೊ ಫೈನಲಿ ಗುರು ಇಲ್ಲೊಂದು ಮಿಸ್ಟೇಕ್ ಆಯಿತು. ಏನಪ್ಪ ಅಂತಂದರೆ, ಸೊ ವೀಡಿಯೋ ಫಾಸ್ಟಾಗಿ ಮೂವ್ ಆಗಿಬಿಟ್ಟಿದೆ ವೀಡಿಯೋ ಆಗಬೇಕಾದ್ರೆ. ಬಟ್ ಏನು ತೊಂದರೆ ಇಲ್ಲ. ಈ ಒಂದು ಗಾಡೀಲಿ ಇನ್ನೊಂದು ಫೀಚರ್ಸ್ ಅಂದರೆ ಬಟನ್ಸನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಇದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಗಾಡಿ. ಸೊ ನಿಜವಾಗ್ಲೂ ಈ ಒಂದು ಮೈಲೇಜ್ಗೆ ನೀವು ಆರಾಮಾಗಿ ಈ ಒಂದು ಗಾಡಿಯನ್ನು ತೊಗೊಬೋದು. ಒಳ್ಳೆ ಮೈಲೇಜ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಬಜಾಜ್ ಹೆಂಗಿರುತ್ತೆ ಅಂತ ನಾನೇನು ಹೇಳಬೇಕಾಗಿಲ್ಲ. ಸೊ ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತು ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಶೋರೂಮ್ದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಸತೀಶ್ ಕನ್ನಡಿಗ.